ನೀವೆಲ್ಲರೂ ಇತ್ತೀಚೆಗೆ ಒಂದು ಘನಘೋರ ಘಟನೆಯನ್ನ ಕೇಳಿರ್ತೀರಾ, ಟಿವಿಲೂ ನೋಡಿರ್ತೀರಾ. ಅದ್ಯಾವ್ದಪ್ಪ ಅಂತ ಅಂದ್ರೆ ಪಹಲ್ಗಾಮ್ ಅಲ್ಲಿ ನಡೆದಂತ ಒಂದು ಟೆರರಿಸ್ಟ್ ಅಟ್ಯಾಕ್. ಆ ಊರಲ್ಲೇ ನಾನು ರೈಟ್ ನೌ ಇದೀನಿ. ಪಹಲ್ಗಾಮ್ ತುಂಬಾ ಅಂದ್ರೆ ತುಂಬಾ ಸುಂದರವಾಗಿದೆ. ಈ ಊರ್ ಯಾವ ರೀತಿ ಇದೆ ಅಂತ ನಾನು ನಿಮ್ಗೆ ತೋರಿಸ್ತೀನಿ. ಬನ್ನಿ ಮತ್ತೆ ತಡ ಮಾಡೋಣ, ವಿಡಿಯೋನ ಶುರು ಮಾಡೋಣ. ಈಗ ಕುದುರೆ ಮೇಲ್ಗಡೆ ಪಹಲ್ಗಾಮ್ ಅಲ್ಲಿ ಕೆಲವು ಇಂಪಾರ್ಟೆಂಟ್ ಪ್ಲೇಸ್ಗೆ ನಾವು ಹೋಗ್ತಾ ಇದೀವಿ. ಅವೋ ಬಾರೋ, ಇದು ನೋಡಿದ್ರೆ ಒಂದೇ ಓಡೋಗ್ತೈತೆ. ಅವನ ಓನರ್ ಬೇರೆ ಇಲ್ಲ ಹಿಂದೆ. ಪಹಲ್ಗಾಮ್ ನಿಜವಾಗ್ಲೂ ಅದ್ಭುತವಾದ ಜಾಗ. ಬೆಟ್ಟಗಳು, ಅದ್ರ ಮೇಲೆ ಮೋಡಗಳು, ಅದ್ರ ಮೇಲೆ ಒಳ್ಳೆ ವ್ಯೂ ಇರೋಂಥ ಸ್ಪಾಟ್ಗಳು, ಸೂಪರ್ ಡೆಸ್ಟಿನೇಷನ್ ಅಂತಾನೆ ಹೇಳ್ಬೋದು. ಅಂತೂ ಇಂತೂ ಕೊನೆಗೆ ಕುದುರೆ ಮೇಲೆ ಹತ್ತಿ ಸೆಟಲ್ ಆಗಿ ಈ ಪಹಲ್ಗಾಮ್ ವ್ಯೂ ನೋಡೋಕ್ಕೆ ನಾವೆಲ್ಲ ಹೊರಟ್ವಿ. ನಮಗೆ ಫಸ್ಟ್ಗೆ ಅವ್ನು ಹೇಳಿದ್ದೇನಪ್ಪ ಅಂತ ಅಂದರೆ ಪೈನ್ ಟ್ರೀ ಪಾರ್ಕ್ನ ನಾನು ನಿಮಗೆ ತೋರಿಸ್ತೀನಿ ಬನ್ನಿ ಅಂತ ಕರ್ಕೊಂಡು ಹತ್ತಿಸ್ಕೊಂಡು ಹೋದ. ಏನೋ ದೊಡ್ಡದಾಗಿರುತ್ತೆ ಅಂತ ನಾವು ಅಂತ ಅಂದ್ಕೊಂಡ್ವಿ. ಆದರೆ ಪೈನ್ ಟ್ರೀ ಅನ್ನೋದು ತುಂಬ ಅಂದರೆ ತುಂಬ ದೊಡ್ಡ ಮರಗಳಿರ್ತಾವಲ್ಲ. ಸೊ ಈಗೇನು ನೋಡ್ತಾ ಇದೆಯಲ್ಲ, ರೈಟ್ ಸೈಡ್ಗೆ ಮತ್ತು ಲೆಫ್ಟ್ ಸೈಡ್ಗಿರೋದು ಪೈನ್ ಟ್ರೀ ಫಾರ್ಮ್ ಅಂತ. ಆದರೆ ಅದರೊಳಗಡೆ ಯಾವುದೇ ಕಾರಣಕ್ಕೂ ನಮ್ಮನ್ನ ಎಂಟ್ರಿ ಆಗೋಕ್ಕೆ ಬಿಡಲ್ಲ. ಯಾಕಂದರೆ ಸೆಕ್ಯೂರಿಟಿ ಇಶ್ಯೂಸ್ ಆಗಿರ್ಬೋದು, ಮತ್ತು ಅಲ್ಲಿ ಹೋಗೋಕ್ಕೂ ಆಗಲ್ಲ ನಾವು. ಆದರೆ ಅವನು ಒಳಗಡೆಗೆಲ್ಲ ಕರ್ಕೊಂಡು ಹೋಗ್ತೀವಿ ಅಂತ ಹೇಳಿ ನಮ್ಮನ್ನು ಕರ್ಕೊಂಡು ಹೋಗಿದ್ದು, ಆದರೆ ಒಳಗಡೆಗೆ ಬಿಡಲ್ಲ. ಸೊ ನಾವು ಕುದುರೆ ಮೇಲೆ ಹೋಗ್ಬೇಕಾದ್ರೆ ನೀವು ಲೆಫ್ಟ್ ಸೈಡ್ಗೆ ರೈಟ್ ಸೈಡ್ಗೆ ಇರೋ ಮರಗಳೇ ಪೈನ್ ಟ್ರೀ ಮರಗಳು, ಅವನ್ನ ಅಲ್ಲೇ ನೋಡ್ಕೊಂಡು ಹೋಗ್ಬೇಕು. ಸೊ ಇಲ್ಲಿ ಗೊತ್ತಾಯ್ತು ನಾವು ಫಸ್ಟ್ ಸ್ಕ್ಯಾಮ್ಗೆ ಒಳಗಾಗಿದ್ದೀವಿ ಅಂತ. ಇತ್ತೀಚೆಗೆ ಅಟ್ಯಾಕ್ ಆದ್ಮೇಲಂತೂ ಇಲ್ಲಿ 100 ಮೀಟರ್ಗೆ ಒಬ್ಬ ಸೋಲ್ಜರ್ ಅನ್ನಂಗೆ ಇಲ್ಲಿ ಕಾವಲು ಕಾಯ್ತಾ ಇದ್ದಾರೆ. ಸೇಫ್ಟಿ ವೈಸು ಈಗ ಇನ್ನೂ ಸ್ಟ್ರಿಕ್ಟ್ ಮಾಡಿಬಿಟ್ಟಿದ್ದಾರೆ. ಇಲ್ಲಿ ಹಾರ್ಸ್ ರೈಡ್ ಮಾಡೋಕ್ಕೆ ಹೋಗೋರಿಗೆ ಕೆಲವೊಮ್ಮೆ ಲೈಫ್ ಲಾಂಗ್ ಎಚ್ಚರಿಕೆ ಆಗೋ ಅನುಭವ ಸಿಗ್ತದೆ. ಇಡೀ ಪಹಲ್ಗಾಮ್ ಅಲ್ಲಿ ಈ ರೀತಿಯ ಒಂದು ವ್ಯೂನ ನೋಡ್ತೀನಿ ಅನ್ಕೊಂಡಿರ್ಲಿಲ್ಲ. ಈ ಹಾರ್ಸ್ ರೈಡಲ್ಲಿ ಹೋಗ್ತಾ ಈ ವ್ಯೂನ ನೋಡ್ಕೊಂಡು ಹಾಲ್ ಥರ ಹರಿತಾ ಇದೆ ಈ ನದಿ. ನಿಜವಾಗ್ಲೂ ತುಂಬ ತುಂಬ ಅಂದರೆ ತುಂಬ ಖುಷಿ ಕೊಟ್ಟಿದ್ದಂಥ ಒಂದು ಸೀನಿಕ್ ವ್ಯೂ ಇದೆ. ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ, ಇದನ್ನು ನೋಡೋಕ್ಕಾದ್ರೂ ನೀವು ಅಲ್ಲಿಂದ ಬರಬೇಕು ಇಲ್ಲಿಗೆ. ಈ ಜಾಗ ಏನ್ ನೋಡ್ತಾ ಇದ್ದೀರಲ್ಲ, ಈ ಜಾಗನ ಓಲ್ಡಿಶ್ ಕಾರ್ಗ ಅಂತ ಕರೀತಾರಂತೆ. ನಾನು ಹಿಂದೆ ನೋಡ್ತಾ ಇದ್ದೀರಲ್ಲ, ಈ ರಿವರೇ ಲಿಡ್ಡರ್ ರಿವರು. ಇದು ಶೇಷ್ನಾಗ್ ಹತ್ರ ನಾನು ನಿಮ್ಗೆ ತೋರಿಸಿದ್ನಲ್ಲ, ಸೊ ಆ ಲೇಕು ಅಲ್ಲಿಂದ ಹರಿಯೋ ಅಂಥದ್ದು. ಸೊ ಈ ನದಿಗೆ ಜಾಯಿನ್ ಆಗುತ್ತೆ. ನಿಜವಾಗ್ಲೂ ಸಕ್ಕತ್ತಾಗಿದೆ ಈ ಪ್ಲೇಸ್, ಒಂಥರ ಹಾಲಿದ್ದಂಗೆ ಇದೆ. ಇಲ್ಲಿ ನೋಡಿ ಕುರಿಮರಿ ಕೂಡ ಕೊಡ್ತಾರೆ ಫೋಟೋ ತೆಗೆಸ್ಕೊಳ್ಳೋಕ್ಕೆ, ಬೆಕ್ಕಿನ ಮರಿ ಕೂಡ ಕೊಡ್ತಾರೆ, ಮೊಲದ ಮರಿ ಕೂಡ ಕೊಡ್ತಾರೆ. ಒಬ್ಬರಿಗೆ 100 ರೂಪಾಯಿ ಕೊಟ್ಟರೆ ನಾವು ಇದನ್ನ ಎತ್ಕೊಂಡು ತೋರಿಸ್ಬೋದು. ಅವಾಗಲಿಂದ ನನ್ನನ್ನು ಕೇಳ್ತಾನೆ ಅವರೇ, ಇವರು ಎತ್ಕೊಳ್ಳಿ ಅಂತ. ಆದರೆ ಬೇಡ ಅಂತ ನಾನು ಸುಮ್ಮನೆ ಇದ್ದೀನಿ. ನೋಡಿ ಇದು ಕುರಿಮರಿ ಎಷ್ಟು ಚೆನ್ನಾಗಿದೆ ಅಂತ. ಇದು ಬೆಕ್ಕಿನ ಮರಿ, ಅದು ಮೊಲ. ಸೊ ಸುಮಾರು ಜನ ಟೂರಿಸ್ಟ್ ಎಲ್ಲ ಬಂದಿದ್ದಾರೆ. ಲೈಟಾಗಿ ಮಳೆ ಬರ್ತಾ ಇದೆ. ರಿವರ್ ಪಾಯಿಂಟ್ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ. ಪಹಲ್ಗಾಮ್ ಅಲ್ಲಿ ಈ ಹಾಲ್ ತರ ಹರಿಯೋ ನದಿನ ತುಂಬಾ ಹತ್ರದಿಂದ ನೋಡ್ಬೋದು. ಗೈಸ್, ನೀವು ಇಲ್ಲಿ ಆರಾಮಾಗಿ ಏನಾದ್ರು ಶಾಪಿಂಗ್ ಕೂಡ ಮಾಡ್ಬೋದು. ಇಲ್ಲಿ ತಯಾರಾಗಿರೋ ಕೆಲವು ವಸ್ತುಗಳು ಕೂಡ ಇಲ್ಲಿ ಸಿಗುತ್ತೆ. ಇಲ್ಲಿ ಸ್ವೀಟ್ಗಳು ಕೂಡ ಮಾರ್ತಾರೆ. ಆರಾಮಾಗಿ ಸ್ವೀಟ್ಗಳು ತಗೊಂಡು ಕೂಡ ತಿನ್ಬೋದು ನೀವು. ಗೈಸ್, ಇಲ್ಲಿ ಮತ್ತೆ ನಾವು ಆರಾಮಾಗಿ ಕಾಶ್ಮೀರಿ ಡ್ರೆಸ್ ಕೂಡ ಕೊಡ್ತಾರೆ. ಸೊ ಬಾಡಿಗೆಗೆ ಅದನ್ನ ತಗೊಂಡು ಹಾಕೋಬಹುದು. ಇಲ್ಲಿ ಎಷ್ಟೊಂದು ಜನ ಹಾಕಿಸ್ಕೊಂಡು ಫೋಟೋ ತೆಗೆಸ್ಕೊಂತ ಇದ್ದಾರೆ. ಇವಾಗ ಓಲ್ಡ್ ಶಿಕಾರ್ಗನ ಬಿಟ್ಬಿಟ್ಟು ನಾವು ಆಕ್ರೂಟ್ ಗಾರ್ಡನ್ಗೆ ಹೋಗ್ತಾ ಇದ್ದೀವಿ. ಸೊ ಆಕ್ರೂಟ್ ಗಾರ್ಡನ್ ಅಂದರೆ ವಾಲ್ನಟ್ ಇದೆಯಲ್ಲ, ಸೊ ಅದು ಇಲ್ಲಿ ತುಂಬ ಬೆಳೀತಾರಂತೆ. ಸೊ ಈಗ ಅಲ್ಲಿಗೆ ಹೋಗ್ತಾ ಇದ್ದೀವಿ. ನಾನು ಹಿಂದೆ ನೋಡ್ತಾ ಇದ್ದೀರಲ್ಲ, ಎಷ್ಟೊಂದು ಕುದುರೆಗಳು ಇದ್ದಾವೆ. ತುಂಬ ಚೆನ್ನಾಗಿತ್ತು ಪ್ಲೇಸು. ಸೊ ನೀವೇನಾದರೂ ಇಲ್ಲಿಗೆ ಬಂದರೆ ಈ ಪ್ಲೇಸ್ನ ಮಾತ್ರ ವಿಸಿಟ್ ಮಾಡ್ದೇನೆ ಹೋಗ್ಬೇಡಿ. ಪಹಲ್ಗಾಮ್ ಕಾಶ್ಮೀರದ ಒಂದು ಸ್ವರ್ಗ ಅಂತಲೇ ಹೇಳ್ಬೋದು. ಈ ಪಹಲ್ಗಾಮಲ್ಲಿ ನೋಡೋಕ್ಕೆ ತುಂಬ ಅಂದರೆ ತುಂಬ ಬ್ಯೂಟಿಫುಲ್ ಪ್ಲೇಸಸ್ ಇದ್ದಾವೆ. ಪಹಲ್ಗಾಮ್ಗೆ ಹೋದ್ಮೇಲೆ ಎಲ್ಲೋ ದೂರದ ಬೆಟ್ಟ, ಪೈನ್ ಟ್ರೀ ಪಾರ್ಕು, ಥೀಮ್ ಪಾರ್ಕ್ ಆಗಿರ್ಬೋದು, ಲಿಡ್ಡರ್ ರಿವರು ವ್ಯೂ ಪಾಯಿಂಟು, ಗಾರ್ಡನ್ ವ್ಯೂ ಪಾಯಿಂಟ್ ಆಗಿರ್ಬೋದು, ಕಾಮಾಖ್ಯ ದೇವಸ್ಥಾನ ಆಗಿರ್ಬೋದು, ಸರನ್ ವ್ಯಾಲಿ, ಬಜರಂಗಿ ಭಾಯಿಜಾನ್ ಶೂಟಿಂಗ್ ಸ್ಪಾಟ್ ಆಗಿರ್ಬೋದು, ಈ ರೀತಿ 10 ಹಲವು ಪ್ಲೇಸಸ್ಗಳಿದ್ದಾವೆ.
ಹಾರ್ಸ್ ಮೇಲೆ ಕುಳಿತುಕೊಂಡು ರೈಡ್ ಮಾಡೋದು ಅಯ್ಯೋ ಯಾರಿಗೆ ಟೆಂಪ್ಟೇಷನ್ ಕೊಡಲ್ಲ ಹೇಳಿ, ಎಲ್ಲರಿಗೂ ಟೆಂಪ್ಟೇಷನ್ ಮಾಡೇ ಮಾಡುತ್ತೆ. ಅದೇ ರೀತಿ ನಮಗೂ ಟೆಂಪ್ಟೇಷನ್ ಆಗಿ ಈ ರೈಡ್ನ ಮಾಡ್ತಾ ಇದ್ದೀವಿ. ಈ ರೈಡು ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಅದ್ರ ಜೊತೆಗೆ ನಮಗೆ ತುಂಬ ಬ್ಲೇಡ್ ಕೂಡ ಬಿತ್ತು. ಬ್ಲೇಡ್ ಎಲ್ಲಪ್ಪ ಬಿತ್ತು ಅಂತ ಅಂದರೆ ಈ ಹಾರ್ಸ್ನ ಬುಕ್ ಮಾಡ್ಕೊಂಡಿದ್ವಲ್ಲ, ಈ ಹಾರ್ಸಲ್ಲಿ ನಮಗೆ ನಿಜವಾಗ್ಲೂ ಬ್ಲೇಡ್ ಬಿತ್ತು ಅಂತಲೇ ಹೇಳ್ಬೋದು. ನೋಡಿ, ಇಲ್ಲಿ ಲೆಫ್ಟ್ ಸೈಡ್ಗಿರೋದೇ ಥೀಮ್ ಪಾರ್ಕು. ಅದಕ್ಕೆ ಕರ್ಕೊಂಡು ಹೋಗ್ತೀರಾ ಅಂತ ಕೇಳಿದ್ರೆ ಇಲ್ಲಿವರೆಗೂ ಹೌದು ಅಂತ ಬಂದ್ಬಿಟ್ಟು ಇಲ್ಲಿ ಲೆಫ್ಟ್ ಸೈಡ್ಗೆ ತಿರುಗಿಸ್ದೆ, ನಮ್ಮನ್ನ ರೈಟ್ ಸೈಡ್ಗೆ ತಿರುಗಿಸ್ಬಿಡ. ಯಾಕೆ ಅಂತ ಕೇಳಿದ್ರೆ ಈಗ ಆರ್ಮಿಯವರು ಅದನ್ನು ಕ್ಲೋಸ್ ಮಾಡಿದ್ದಾರೆ ಅಂತ ಹೇಳ್ದ. ಇನ್ನೇನು ಮಾಡೋಕ್ಕಾಗತ್ತೆ, ಆ ಟೈಮಲ್ಲಿ ನಮಗೂ ಹೌದು ಕ್ಲೋಸ್ ಮಾಡಿರ್ಬೋದೇನೋ ಅಂದ್ಕೊಂಡು ನಾವು ಹೋದ್ವಿ ಮುಂದಕ್ಕೆ ಮೇಲ್ಗಡೆ ಇನ್ನೊಂದು ಪ್ಲೇಸ್ಗೆ. ಈ ರೀತಿ ನಿಮಗೂ ಆಗುತ್ತೆ. ಸೊ ನೀವು ಎಚ್ಚರಿಕೆಯಿಂದ ಅವ್ರ ಹತ್ರ ಡೀಲ್ ಮಾಡಿ. ಇಲ್ಲಿ ಈ ರೋಡಲ್ಲಿ ಡೌನ್ ಹೋದರೆ ಆಕ್ರೂಟ್ ಗಾರ್ಡನ್ ಸಿಗುತ್ತೆ ಅಂತ ಕರ್ಕೊಬಂದ. ಆದರೆ ಅಲ್ಲಿ ಪೊಲೀಸು ಮತ್ತು ಆರ್ಮಿಯವರು ಬಿಡಲೇ ಇಲ್ಲ. ಕೊನೆಗೆ ಇಲ್ಲಿ ಗಿಡಗಳು ಕಾಣಿಸ್ತಾ ಇದ್ದಾವಲ್ಲ, ಎಡಗಡೆಗಿರೋ ಗಿಡಗಳು, ಇದೇ ಆಕ್ರೋಡ್ ಗಾರ್ಡನ್ ಅಂತ ತೋರಿಸಿ ಈ ಗಿಡಗಳನ್ನ ತೋರಿಸಿ ಹಿಂಗೆ ಹೇಳಿದಕ್ಕೆ ನನಗಂತೂ ನಿಜವಾಗ್ಲೂ ಏನಪ್ಪ ತೋರಿಸೋದು ಇದನ್ನು ನಿಮಗೆ ಅನ್ನಿಸ್ಬಿಡ್ತು. ಇರೋ ರಿಯಾಲಿಟಿ ತೋರಿಸ್ತಾ ಇದ್ದೀನಿ. ಮುಸ್ಕಿನ ಜೋಳ ಹಾಕಿದ್ದಾರೆ ಪಕ್ಕದಲ್ಲಿ, ಅದ್ರ ಮುಂದೆ ಇರೋ ಈ 4-5 ಗಿಡಗಳೇ ಆಕ್ರೂಟ್ ಗಿಡಗಳು. ಇದೇ ನೀವು ನೋಡಿ, ನಾವು ಇದನ್ನ ನೋಡಿ ಶಾಕ್ ಆದ್ವಿ ಮತ್ತು ಸ್ಕ್ಯಾಮ್ ಆದ್ವಿ. ಮೊದಲಿಗೆ ಮಾತಾಡ್ಕೊಂಡಿದ್ದು 2,500, ಆದರೆ ಮಧ್ಯದಲ್ಲಿ ಯಾವುದೇ ರೀತಿ ಕರೆಕ್ಟಾಗಿರೋ ಪ್ಲೇಸಸ್ನ ತೋರಿಸ್ಲಿಲ್ಲ. ಅವ್ನು ಹೇಳಿದ್ದೆಲ್ಲ ತೋರಿಸ್ಲಿಲ್ಲ ಅಂತ ಹೇಳಿದ್ದಕ್ಕೆ ನಾವು 1,000 ರೂಪಾಯಿನ ಕೊಟ್ವಿ. ಕೊನೆಗೆ 3 ಕುದುರೆಯಿಂದ 3,000 ರೂಪಾಯಿ ಕೊಟ್ವಿ. ಅವನು ಇದ್ದಿದ್ರಲ್ಲಿ ಇಲ್ಲ ಆಗಲ್ಲ ಹಂಗೆ ಹಿಂಗೆ ಅಂತ ಅಂದ. ಆದರೂ ನಾವು ಕೇಳ್ದೇನೆ ನಾವು ಸ್ವಲ್ಪ ಜೋರು ಮಾಡಿದ್ದಕ್ಕೆ ಅವನು ಕೊನೆಗೆ 1,000 ರೂಪಾಯಿಗೆ ಒಪ್ಕೊಂಡ. ನಾವು ಹೋಗ್ಬೇಕಾದ್ರೆ ಈ ರೀತಿಯ ಫುಲ್ಲು ಮಿಲ್ಟ್ರಿ ಬೇಸು ಎಲ್ಲೋ ಮೇಲ್ಗಡೆ ಬೆಟ್ಟಕ್ಕೆ ಹೋಗ್ತಾಯಿದ್ರು. ನೋಡಿ ನನಗಂತೂ ತುಂಬ ಖುಷಿ ಆಯಿತು. ಎಲ್ಲರೂ ಮಾತಾಡ್ಸಿದ್ರೆ ತುಂಬ ಅಂದರೆ ತುಂಬ ಚೆನ್ನಾಗಿ ಮಾತಾಡ್ತಾರೆ. ಆದರೆ ನಾನು ಮಾತಾಡೋದನ್ನ ಹಾಕಿಲ್ಲ. ಆದರೆ ಒಂದು 5 ನಿಮಿಷ ಆದರೂ ನಿಲ್ಸ್ಕೊಂಡು ಮಾತಾಡಿದ್ದೀನಿ ಅವ್ರ ಜೊತೆಗೆ. ಪಹಲ್ಗಾಮಲ್ಲಿ ನಾವು ಎಲ್ಲಪ್ಪ ಉಳ್ಕೊಂಡಿದ್ವಿ ಅಂತ ಅಂದರೆ ರಾಕ್ ಲ್ಯಾಂಡ್ ಗೆಸ್ಟ್ ಹೌಸ್ ಅಂತ. ಸೊ ನನ್ನ ಹಿಂದೆ ಏನು ನೋಡ್ತಾ ಇದ್ದೀರಲ್ಲ, ಪರ್ ನೈಟು ನಮಗೆ 2,500 ರೂಪಾಯಿ ಆಗುತ್ತೆ ಒಂದು ರೂಮಿಗೆ. ಮನೆ ಥರ ಕಾಣಿಸ್ತಾ ಇದೆ, ಆದರೆ ಇದು ಮನೆ ಅಲ್ಲ. ಕುದುರೆಗಳು ಕಟ್ಕೊಳ್ಳೋ ಅಂತ ಕೊಟ್ಟಿಗೆ. ಕೆಳಗಡೆ ಕುದುರೆಗಳನ್ನ ಕಟ್ಕೊಳ್ತಾರೆ, ಮೇಲ್ಗಡೆ ಅದ್ರ ಹುಲ್ಲನ್ನ ಶೇಖರಣೆ ಮಾಡೋಕ್ಕೆ ಆ ರೀತಿ ಮಾಡ್ಕೊಂಡಿದ್ದಾರೆ. ಯಾಕಂದರೆ ಇಲ್ಲಿ ತುಂಬ ಸ್ನೋಫಾಲ್ ಆಗುತ್ತೆ. ಪಹಲ್ಗಾಮ್ ಅಕ್ಕಪಕ್ಕ ಈ ರಿವರ್ ಬ್ಯಾಂಕ್ ಏನಿರುತ್ತಲ್ಲ, ಆ ರಿವರ್ ಬ್ಯಾಂಕಲ್ಲಿ ಸೊ ಈ ರೀತಿ ಚಿಕ್ಕ ಚಿಕ್ಕ ಕಲ್ಲುಗಳು, ಅಂದರೆ ಒಂಥರ ರೌಂಡುಗೆ ನಾವು ನದಿಯಲ್ಲಿ ಸಿಗುತ್ತೆ ನೋಡಿ, ಆ ಥರ ಕಲ್ಲುಗಳಲ್ಲೇ ತುಂಬ ಸಿಗುತ್ತೆ. ಸೊ ಇವರು ಅದನ್ನೇ ತಂದುಬಿಟ್ಟು ಈ ಮನೆಗೆ ಅದನ್ನೇ ಅಲಂಕಾರವಾಗಿ ಮಾಡ್ಕೊಂಡಿದ್ದಾರೆ. ನೋಡಿ ಎಷ್ಟು ಡಿಸೈನ್ ಇದೆ ಅಂತ, ಎಷ್ಟು ಚೆನ್ನಾಗಿ ಮಾಡ್ಕೊಂಡಿದ್ದಾರೆ. ಒಂದು ಕಚ್ಚಾ ಮನೆ ಥರ ಇದೆ. ಇಲ್ಲಿ ಯಾವ ರೀತಿ ಇದೆ ಅಂತ ಇದೆ, ಕೆಳಗಡೆಗೆ ಇಳಿದು ತೋರಿಸ್ತೀನಿ ಬನ್ನಿ. ನೋಡಿ ಎಲ್ಲ ಸ್ವಲ್ಪ ಡೌನ್ ಇಳ್ಕೊಂಡು ಹೋಗ್ಬೇಕು ಇಲ್ಲಿ. ಸೊ ಇವ್ರ ಮನೆಯಲ್ಲಿ ಒಂದು 3 ಹಾರ್ಸ್ ಇದ್ದಾವೆ. ಈ ಊರಲ್ಲಿ ಮೇಯ್ನು ಟೂರಿಸಮೇ ವರ್ಕ್ ಆಗೋಂಥದ್ದು. ಸೊ ಟೂರಿಸಮ್ಗೆ ಬರೋರು ಕುದುರೆಗಳ ಮೇಲ್ಗಡೆ ಈ ಬೆಟ್ಟಗಳು ಹತ್ಬಿಟ್ಟು ಸೊ ಆರಾಮಾಗಿ ಸುತ್ತಾಡ್ಕೊಂಡು ಬರ್ತಾರೆ. ಊರಲ್ಲಿ ಮೋರ್ ದೆನ್ ಒಂದು 5,000ಕ್ಕಿಂತ ಹೆಚ್ಚಾಗಿ ಕುದುರೆಗಳಿದ್ದಾವೆ ಅಂತ ಹೇಳ್ತಾರೆ. ಗೈಸ್, ಈ ಕುದುರೆಗಳನ್ನ ಯಾರಾದರೂ ಟೂರಿಸ್ಟ್ ಇದ್ದರೆ ಅವ್ರನ್ನ ಕರ್ಕೊಂಡು ಹೋಗ್ಬಿಟ್ಟು ವಾಪಸ್ಸು ಕಾಡೊಳಗಡೆ ಬಿಡ್ತಾರಂತೆ. ಸೊ ಅದಾದಮೇಲೆ ಅವೇ ವಾಪಸ್ಸು ಮೇಯ್ಕೊಂಡು ವಾಪಸ್ ಇದೇ ಮನೆಗೆ ಬರ್ತಾವಂತೆ. ಸೊ ಪಹಲ್ಗಾಮಲ್ಲಿ ಇವಾಗ ಟೈಮ್ ನೋಡ್ಬೋದು ನೀವು, ಹತ್ತತ್ರ 7:55 ಆಗಿದೆ, 7:53. ಸೊ ಇವಾಗ ಈ ಥರ ಬೆಳಕಿದೆ. ಇನ್ನು ಸಂಜೆ 5 ಗಂಟೆ ಥರ ಏನೋ ಅಂತ ಅನ್ನಿಸ್ತಾ ಇದೆ. ಸೊ ಒಂದು ನಾನು ಸ್ಟೇ ಆಗಿರೋ ಅಂಥ ಲೊಕೇಶನಲ್ಲಿ ಈ ಥರ ಕಾಣಿಸ್ತಾ ಇದೆ. ರಾತ್ರಿ 10:30 11 ಗಂಟೆಗೆ ಒಂಥರ ತೀರ ಕತ್ಲಾದಂಗೆ, ಬೆಳಿಗ್ಗೆ ಮಾತ್ರ 5 ಗಂಟೆಗೆ ಬೆಳಕಾಗೋಗ್ಬಿಡುತ್ತೆ.